ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತೇನಂತಂದರೆ ಬೆಳಗ್ಗೆ ಎದ್ದಾದ್ಮೇಲೆ ನಂದು ಡೈಲಿ ರೊಟೀನ್ ಏನು ಅಂತಂದರೆ ಲೆಮನ್ ವಾಟರ್ ಕುಡಿಯೋದು. ಹಾಟ್ ವಾಟರ್ಗೆ ಲೆಮನ್ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಜಾಸ್ತಿ ಕುಡಿಬಾರ್ದು, ಬಟ್ ಅರ್ಧ ಲೆಮನ್ ಯೂಸ್ ಮಾಡಿದ್ರೆ ಒಳ್ಳೆಯದು, ಗುಡ್ ಫಾರ್ ಹೆಲ್ತ್. ಡೈಲಿ ನಂಗೆ ಆಪ್ರೇಷನ್ ಆಗಿದ ನಂತರ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಅಂದರೆ ನನಗೆ ಕ್ರಾನ್ಸ್ ಆಪ್ರೇಷನ್ ಆಗಿತ್ತು. ಅದೇ ಲೈಕ್ ಹೊಟ್ಟೆ ದಪ್ಪ ಆಗಿತ್ತು ಆಪ್ರೇಷನ್ ಆದಮೇಲೆ. ಸೊ ಅದನ್ನು ನಾನು ಡೈಲಿ ಯೂಸ್ ಮಾಡೋದ್ರಿಂದ ನನಗೆ ಹೊಟ್ಟೆ ಆಲ್ಮೋಸ್ಟ್ ನ್ಯಾಚುರಲ್ಲಾಗಿ ಕಂಟ್ರೋಲ್ ಮಾಡಿಕೊಂಡು ಸ್ವಲ್ಪ ಕಮ್ಮಿ ಆಯಿತು ದಪ್ಪ ಆಗಿರೋದು. ಸೊ ಇಟ್ಸ್ ಗುಡ್ ಫಾರ್ ಹೆಲ್ತ್. ಡೈಲಿ ಲೆಮನ್ ವಾಟರ್ ಯೂಸ್ ಮಾಡೋದ್ರಿಂದ ಒಳ್ಳೆಯದು. ವಿಕ್ಕಿ, ಟಿಫನ್ಗೆ ಏನು ಮಾಡೋದು? ರೆಡಿ ಆಗಿಬಿಟ್ಟಿದ್ದೀರಾ ಆಗಲೇ? ಆಚೆನಾ? ಟಿಫನ್ ಮಾಡೋದು ತಪ್ತಾ? ನನಗೆ ಟಿಫನ್ ಮಾಡೋದು ತಪ್ಪಿಲ್ಲ, ನೀನು ತಿನ್ನಲ್ವಾ? ನಾನು ತಿಂತೀನಿ, ನಿಂಗೆ ಮಾಡೋದು ತಪ್ತಾ ಅಂತ. ಬರ್ತೀನಿ, ಲೇಟ್. ಟಿಫನ್ ಬೇಡ. ಯಾಕೆ? ಸ್ವಲ್ಪ ಕೆಲಸ ಉಂಟು. ಓಕೆ. ಸೊ ಹೋಗ್ಬಿಟ್ಟು ಬರುವೆ ಒಂದು 2 ಅವರ್ ಆಗುತ್ತೆ. 2 ಅವರಾ? ಹೋಗಿ 1 ಅವರು, ಅಲ್ಲೊಂದು ಅರ್ಧ ಗಂಟೆ, ವಾಪಸ್ 1 ಅವರ್, ಒಂದು 3-4 ಅವರ್. ದೆನ್ ಅಡುಗೆ ಡೈರೆಕ್ಟ್ ಊಟಕ್ಕೆ? ಎಸ್, ಡೈರೆಕ್ಟ್ ಊಟಕ್ಕೆ ಬರುವೆ. ಏನು ಸ್ಪೆಷಲ್? ಸ್ಪೆಷಲ್ ಇವತ್ತು ಏನು ಮಾಡೋಣ? ಮಂಗಳವಾರ ಏನು ಮಾಡೋದು ಸ್ಪೆಷಲ್ಲು? ನಾನು ಪೂಜೆ ಮಾಡಬೇಕು. ಓಕೆ, ಹೋಗಿ ಬನ್ನಿ ನೋಡೋಣ. ಬೇಡ, ಮನೆಗೆ ಬನ್ನಿ, ಊಟಕ್ಕೆ ಮಾಡಿರ್ತೀನಿ ಏನಾದರೂ. ದಿನಚರಿ ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ಸದ್ಯಕ್ಕೆ. ಇಲ್ಲ, ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸದ್ಯಕ್ಕೆ. ಏನು ತಿಂಡಿ ತಿನ್ನೋದು, ಫಸ್ಟ್ ಲೆಮನ್ ವಾಟರ್ ಇನ್ನೂ ಕುಡಿಯೋದು, ಆಮೇಲೆ ಯೋಚನೆ ಮಾಡಬೇಕು. ಟ್ಯಾಬ್ಲೆಟ್ಸು ತೊಗೋಬೇಕು. ಸಕ್ಕದಾಗಿದೆ ಆಚೆ. ನಂಗೆ ಪ್ಲ್ಯಾಂಟ್ಸ್ ಅಂದರೆ ಭಾರಿ ಇಷ್ಟ, ಬಟ್ ಇದನ್ನೆಲ್ಲ ನಮ್ಮ ತಂದೆನೇ ಬಂದು ಎಲ್ಲ ಸರಿ ಮಾಡೋದು. ಆಚೆಗಡೆ ನಾಯ್ಸ್ ಜಾಸ್ತಿ, ಸುತ್ತಮುತ್ತ ಫುಲ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಮನೆಗಳು, ನಾಯ್ಸ್ ಜಾಸ್ತಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಈಸ್ ಬ್ಯುಸಿ. ನೋಡಿ, ಲೆಮನ್ ವಾಟರ್ ಅಂದರೆ ಇದು 250 ml ಗ್ಲಾಸು. ಇದಕ್ಕೆ ಇಷ್ಟೇ ಲೆಮನ್ ಹಾಕೋಬೇಕು. ಸೊ ಓವರ್ ಲೆಮನ್ ಹಾಕೋದ್ರಿಂದನೂ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಇಷ್ಟು ಗುಡ್ ಫಾರ್ ಹೆಲ್ತ್. ಮತ್ತು ತೀರಾ ಕುದಿಯೋ ನೀರೆಲ್ಲ ಹಾಕೋಬಾರ್ದು. ಸ್ವಲ್ಪ ಬೆಚ್ಚಗಿರೋ ವಾಟರ್ನ ಯೂಸ್ ಮಾಡಬೇಕು. ನಿಮಗೆ ಬೇಕಾದರೆ ಸ್ವಲ್ಪ ಸಾಲ್ಟ್, ಬಿಕಾಸ್ ತುಂಬ ಸೋರ್ ಇರುತ್ತೆ ಅನ್ನೋರಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸಿಪ್ ಮಾಡ್ಬೋದು. ಇದೊಂಥರ ಲೆಮನ್ ಟೀ ಎಲ್ಲ ಕುಡಿತಾರಲ್ಲ ಆ ಥರ ಇದೊಂಥರ, ಗ್ರೀನ್ ಟೀ ಎಲ್ಲ ಕುಡಿತಾರಲ್ಲ ಅದು ಇದೊಂಥರ ಲೆಮನ್ ಟೀ, ಚೆನ್ನಾಗಿರುತ್ತೆ. ಸೊ ನನ್ನ ಡೇ ಸ್ಟಾರ್ಟ್ ಆಗೋದೆ ಹೀಗೆ. ಇದನ್ನು ಕುಡ್ದಿಲ್ಲ ಅಂದರೆ ನಂಗೆ ಒಂಥರ ಅದೆಲ್ಲ ಮೂಡ್ ಆಫ್ ಆಗ್ತಿರುತ್ತೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಮಸಾಲ ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ. ಮಸಾಲ ಚಿತ್ರಾನ್ನ ಅಂತಂದರೆ ಲೈಕ್ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋದು ಒಟ್ಟಿಗೆನೆ, ಮಿಕ್ಸಿ ಮಾಡ್ಕೊಂಡು ಒಗ್ಗರಣೆ ಹಾಕೋದು. ಈರುಳ್ಳಿ ಆ್ಯಡ್ ಮಾಡ್ಕೊಬೋದು, ಆ್ಯಡ್ ಮಾಡ್ದಲ್ಲೂ ಇಟ್ಕೋಬೋದು. ಆ್ಯಡ್ ಮಾಡಲಿಲ್ಲ ಅಂದರೆ ನೀವು ಟ್ರಿಪ್ಸ್ಗೆ ಹೋದಾಗ ಅದಕ್ಕೆಲ್ಲ ಭಾರಿ ಚೆನ್ನಾಗಿರುತ್ತೆ. ಮತ್ತು ಸ್ಕೂಲ್ ಬಾಕ್ಸು, ಲಂಚ್ ಬಾಕ್ಸ್ಗೆ ಏನೇನು ಹಾಕ್ಬೋದು ಅಂತಂತಂದರೆ, ಇವಾಗ ಕೆಲವೊಬ್ರು ಮೆಣಸಿನ್ಕಾಯಿ ತಿನ್ನಲ್ಲ, ಎತ್ತಿಡ್ತಾರೆ, ಕರ್ಬೇವಿನ ಸೊಪ್ಪು ಎತ್ತಿಡ್ತಾರೆ. ಅದನ್ನೆಲ್ಲ ನೀವು ಒಟ್ಟಿಗೆ ಹಾಕೊಂಡು ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಬೋದು. ನಾನು ವೆರಿ ಶಾರ್ಟ್ ಟೈಮಲ್ಲಿ ಹೇಗೆ ಮಾಡ್ಬೋದು ಮತ್ತು ಬೇಗ ಆಗೋ ರೆಸಿಪಿ ಇದು. ಸೊ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಕ್ಕನಾಗಿ ಹಾಕ್ಕೊಳ್ಳಿ, ಮತ್ತು ಶುಂಠಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತು ಮೇನ್ ಇಂಗ್ರೀಡಿಯಂಟು ಬಂದ್ಬಿಟ್ಟು ಕಾಯಿ ತುರಿ ಹಾಕೋಬೇಕು.
ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇವಾಗ ಮೊದಲಿಗೆ ಗ್ಯಾಸ್ ಹಚ್ಕೊಂಡಿದ್ದೀನಿ, ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಈಗ ಎಣ್ಣೆ ಕಾದಿದೆ. ನಾನು ಫಸ್ಟು ಸಾಸಿವೆ ಹಾಕ್ಕೊಳ್ಳೋಕೆ ಮುಂಚೆ ಕಡಲೆ ಬೀಜ ಹಾಕ್ಕೊಬಿಡ್ತೀನಿ. ಬಿಕಾಸ್ ಅದೆಲ್ಲ ಬೇಗ ಫ್ರೈ ಆಗುತ್ತೆ, ಕಡಲೆ ಬೀಜ ಬೇಗ ಫ್ರೈ ಆಗಲ್ಲ ಅಂತ. ವಿಕ್ಕಿಗೆ ಕಡಲೆ ಬೀಜ ಇದ್ರೆ ಜಾಸ್ತಿ ಇಷ್ಟ ಆಗುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ನಾನೇ ವಿಡಿಯೋನ ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಟೈಮು. ಸ್ವಲ್ಪ ಕಷ್ಟ ಆಗ್ತಿದೆ. ಆಚೆ ಹೋಗೋ ಪ್ರೋಗ್ರಾಮ್ ಇದೆ. ಇವಾಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು. ಸೊ ಆಚೆ ಹೋಗೋಣ, ಸ್ವಲ್ಪ ಏನೋ ನೋಡ್ಕೊಂಡು ಬರಬೇಕಿತ್ತು ಪ್ರಾಪರ್ಟಿ ಅಂತ. ಸೊ ತಿಂಡಿ ತಿಂದ ನಂತರ ಅಲ್ಲಿಗೆ ಹೋಗಬೇಕು. ಸೊ ಆದರೆ ಅದನ್ನು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಚಂದಾಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಕಡಲೆ ಬೀಜ ಸ್ವಲ್ಪ ಆಗಿದೆ. ಇವಾಗ ನಾನು ಸಾಸಿವೆ, ಕಡಲೆಬೇಳೆ, ಇದು ಆ್ಯಕ್ಚುಲಿ ಸಕ್ಕದಾಗಿರುತ್ತೆ ಚಿತ್ರಾನ್ನ ಮಾಡ್ಕೊಂಡು ತಿಂದರೆ. ನಮ್ಮ ತಂದೆಗೆ ಭಾರಿ ಇಷ್ಟ. ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ. ನಾನು ಜೀರಿಗೆ ರುಬ್ಬಕ್ಕೆ ಹಾಕಲಿಲ್ಲ, ಸೊ ಇಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ. ಆ್ಯಕ್ಚುಲಿ ನಂಗೆ ಜೀರಿಗೆ ಅಂದ್ರೇ ಆಗ್ತಾ ಇರಲಿಲ್ಲ ಮುಂಚೆ. ನನಗೆ ಯಾವಾಗೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತೋ ಆವಾಗ ನಾನು ಜೀರಿಗೆ, ಆ್ಯಕ್ಚುಲಿ ಒಳ್ಳೇದು ಯಾವುದೂ ಇಷ್ಟ ಆಗಲ್ಲ ನಮ್ಮ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ. ನನಗೂ ಅದೇ ಪ್ರಾಬ್ಲಮ್ಮು. ಯಾವಾಗ ಬಾಡಿ ಕೈ ಕೊಡ್ತೋ ಎಲ್ಲ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೂ ಟೈಮ್ ಆಗ್ಬಿಟ್ಟಿದೆ, ಬೇಗ ಬೇಗ ಮಾಡೋಣ ಅಂತ. ಸ್ವಲ್ಪ ನರ್ವಸ್ಸು ಸ್ಟಾರ್ಟಿಂಗಲ್ಲ, ತುಂಬ ದಿನ ಆಯಿತು. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಆನಿಯನ್ ಹಾಕೋಬೇಕು. ಈಗ ಹಾಕೋತಾ ಇದ್ದೀನಿ. ಸ್ವಲ್ಪ ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಆನಿಯನ್ ಫ್ರೈ ಆಗಲಿ, ಆಮೇಲೆ ಗ್ರೈಂಡ್ ಮಾಡಿರೋದನ್ನ ಹಾಕೊಳ್ಳೋಣ. ಆನಿಯನ್ ಸ್ವಲ್ಪ ಫ್ರೈ ಆಗಿದೆ. ಈ ಟೈಮ್ ಸ್ವಲ್ಪ ಪುಡಿ ಉಪ್ಪು, ಬಿಕಾಸ್ ನಾನು ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಯೂಶಲಿ ಅನ್ನ ಮಾಡ್ಬೇಕಾದ್ರೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಇವಾಗ ಇಷ್ಟು ಫ್ರೈ ಆಗಿದೆ. ಸೊ ನಾವು ಗ್ರೈಂಡ್ ಮಾಡ್ಕೊಂಡಿರೋದನ್ನ ಇವಾಗ ಇದರೊಳಗೆ ಹಾಕಬೇಕು. ಸೊ ಕ್ಲೀನಾಗಿ ಹಾಕ್ತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಅಷ್ಟು ಅದು ಫ್ರೈ ಆದಮೇಲೆ ನಿಂಬೆಹಣ್ಣು ರಸ ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕಿ ರೈಸ್ ಹಾಕಿ ಮಿಕ್ಸ್ ಮಾಡೋದು. ಸೊ ಅದೆಲ್ಲ ಮಾಡಿ ನಾನು ನಿಮಗೆ ಸಿಗ್ತೀನಿ. ಇದು ಇವಾಗ ಆಗಿದೆ. ರೈಸ್ನ ತೆಗೆದು ಮಿಕ್ಸ್ ಮಾಡಿದೆ. ಏನು ಗೊತ್ತಾ, ಒಬ್ಬೊಬ್ಬರೇ ಶೂಟ್ ಮಾಡೋದೆಲ್ಲ ಭಾರಿ ಕಷ್ಟ. ಅಥವಾ ನನಗಿದು ಹೊಸದಲ್ವಾ, ಬರೀ ಕೈಯಲ್ಲೇ ಎಲ್ಲ ಇಟ್ಕೊಂಡು ಮಾಡೋದು ಸಖತ್ ಕಷ್ಟ. ನನಗೆ ಈಗ ಅರ್ಥ ಆಗ್ತಿದೆ ಪಾಪ ಬ್ಲಾಗರ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅಂತ. ಚಿತ್ರಾನ್ನ, ಬಿಸಿ ಬಿಸಿ ಚಿತ್ರಾನ್ನ ರೆಡಿಯಾಗಿದೆ. 3 hours later. ಇವಾಗ ಚಿತ್ರಾನ್ನ ತಿಂದಾಯಿತು. ಸೊ ನನ್ನ ಫ್ರೆಂಡ್ ಮತ್ತೆ ಫೋನ್ ಮಾಡಿದ್ಲು ಲೇಟ್ ಆಗೋಯ್ತು ಅಂತ. ನಾನು ರೆಡಿಯಾಗಿ ಕೆಳಗೆ ಬಂದೆ. ಸೊ ಇವಾಗ ನಾವು ಪ್ರಾಪರ್ಟಿ ನೋಡೋಕೆ ಹೋಗ್ತಾ ಇದ್ದೀವಿ, ಚಂದಾಪುರದ ಹತ್ರ. ಸೊ ಅಲ್ಲಿ ಏನು ಓಡಿದೆ ಪ್ರಾಪರ್ಟಿ, ಹೆಂಗೆ ಏನು ಅಂತ ತಿಳ್ಕೊಬೇಕು. ಸೊ ನೋಡ್ಬಿಟ್ಟು ನಾನು ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ನಾನು ಲೇಟ್ ಮಾಡಿದೆ ವಿಡಿಯೋ ಮಾಡೋದು. ಸೊ ಅವ್ರು ಇನ್ನೊಂದು ಕಡೆ ಹೋದರು. ವಿಕ್ಕಿ ಬಂದ ನೋಡಿ, ಅವನು ನಮ್ಮ ಜೊತೆ ಬರಲ್ಲ ಅಂತಂದ, ಒಳಗೆ ಹೋಗ್ತೀಯಾನ ಅವನು. ಸೊ ಆಲ್ವೇಸ್ ಇಸ್ ಫೋನ್ ಒಳಗಡೆನೇ ಇರ್ತಾನವನು. ಈಗ ಹೊಡ್ತಾ ಇದ್ದೀವಿ, ಲೇಟ್ ಆಗೋಯ್ತು. ನಾನೇನೋ ಮಾಡ್ಕೊಂಡಿದ್ದೆ, ಇವ್ರು ಕಾದು ಇವ್ರಿಗೇನೋ ಕೆಲಸ ಬಂತು. ಸೊ ಈಗ ಹೊಡ್ತಾ ಇದ್ದೀವಿ. ಮೇ ಬಿ ಒಂದು 45 ಮಿನಿಟ್ಸ್ ಆಗುತ್ತೆ ರೀಚ್ ಆಗೋಕ್ಕೆ. ಸೊ ನಾವು ಎಲೆಕ್ಟ್ರಾನಿಕ್ ಸಿಟಿ ಮೇಲೆ ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಿದ್ಯಾ
ಅವರು ನವೀನ್ ಅಂತ, ಇವರು ನಂದು ಅಂತ. ನಂದು ಅಂದರೆ ನಂದು ಅಂತಲ್ಲ, ನಂದಿನಿ ಅಂತ. ನಾನು ನಂದು ಅಂತ ಕರಿತೀನಿ. ನೈಸ್ ರೋಡಲ್ಲೂ ಎಷ್ಟು ಟ್ರಾಫಿಕ್ ನೋಡಿ. ಈಗ ಲೊಕೇಶನ್ ರೀಚ್ ಆಗ್ತೀವಿ, ಇನ್ನೊಂದು 5 ಮಿನಿಟ್ಸ್ ಆಗಬಹುದು. ಸೊ ಇದು ಟುವರ್ಡ್ಸ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದರೆ ಯಾವ ರೋಡ್ ನಂದು? ಇದು ಹೊಸೂರು ರೋಡ್. ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ರೋಡ್, ಮೇನ್ ರೋಡ್ ಇದೆಲ್ಲ ಹೈವೇ. ಓಕೆ. ಅಲ್ಲಿ ಚಂದಾಪುರ ಇಂದ ರೈಟ್ ಟುವರ್ಡ್ಸ್ ಆನೇಕಲ್ ರೋಡ್. ಓಕೆ. ಸೊ ಅಲ್ಲೂ ಹೋದ್ರೆ ಇವಾಗ ರೈಟು, ಈಗ ರೈಟ್ ತಗೋಬೇಕು. ಆರ್ಚ್ ಹತ್ರ ಟೆಂಪಲ್ ರೋಡ್ ಇದು. 300 meters, keep right to continue on Rajapura Road. ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? 3.5 ಕಿಲೋಮೀಟರ್ಸ್. ಓಕೆ. ನಾನು ಹೇಳಿದ್ನಲ್ಲ, ಅಲ್ಲಿ ರೈಟ್ ತಗೊಂಡು ಆರ್ಚಿಂದ 3 ಕಿಲೋಮೀಟರ್ ಒಳಗಡೆ ಬಂದ್ರೆ ಇಲ್ಲಿ ಲೊಕೇಶನ್. 1.7 ಕಿಲೋಮೀಟರ್ ಇದೆ, 4 ಮಿನಿಟ್ಸ್. ಇದು ಲೊಕೇಶನ್ನು, ಇದು ಸೈಟು. ಆ್ಯಕ್ಚುಲಿ ಎಷ್ಟು ಮೆಜರ್ಮೆಂಟು? 4060 2400 ಸ್ಕ್ವೇರ್ ಫೀಟ್ ಬರುತ್ತೆ. ಓಕೆ. ಲೈಕ್ ಇದೇನಂದ್ರೆ 3000 ಪರ್ ಸ್ಕ್ವೇರ್ ಫೀಟ್ ರೇಟ್ ಇದೆ. ಹ್ಞೂ ಅಂದ್ರೆ ಲೈಕ್ ಇದು ರೀಸೇಲ್ ಆಗಿರೋದ್ರಿಂದ ಹ್ಞೂ ಸ್ವಲ್ಪ ಕಮ್ಮಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರು. ಸೊ ಇದು ಅಪ್ರೂವ್ ಬಂದ್ಬಿಟ್ಟು ಗೌರ್ಮೆಂಟ್ ಹೌಸಿಂಗ್ ಬೋರ್ಡ್ ಸೊಸೈಟಿ ಅಂತ, ಹೌಸಿಂಗ್ ಬೋರ್ಡ್ ಸೊಸೈಟಿ ಅಂತ. KHB ಅಂತೇನು ಹೇಳಿದ್ರಲ್ಲ, ಸೂರ್ಯ ಸಿಟಿ ಫೇಸ್ 2 ಅಂತ ಇದು. ಹ್ಞೂ. ಕಾವೇರಿ ವಾಟರ್ ಸಪ್ಲೈ ಇದೆ, ಸ್ಟ್ರೀಟ್ ಲ್ಯಾಂಪ್ ಇದೆ, ಸ್ಟ್ರೀಟ್ ಲ್ಯಾಂಪ್ ಇದೆ. ಆಮೇಲೆ ಇದೆಲ್ಲ ಮನೆಗಳೆಲ್ಲ ಆಲ್ಮೋಸ್ಟ್ ಆಗಿದೆ, ಇನ್ನು ಕಟ್ತಾ ಇದ್ದಾರೆ ಮನೆಗಳು. ಇವಾಗಲೇ ಬಂದು ಇರೋಕ್ಕಾಗಲ್ಲ, ಬಟ್ ಪ್ರಾಪರ್ಟಿ ತಗೊಂಡು ನಾವು ಬಿಡ್ಬೋದು. ಇನ್ವೆಸ್ಟ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಜಾಗ ಒಳ್ಳೆ ಇದೆ. ಜಾಗ ಇನ್ವೆಸ್ಟ್ಮೆಂಟ್ಗೆ. ಬಿಕಾಸ್ KHB ಇಟ್ಸ್ ಲೈಕ್ ಆಲ್ಮೋಸ್ಟ್ BDA ಸೈಟ್ಸ್ ಥರ ಅಂತೆ ಇವ್ರು ಹೇಳಿದ್ರು ಇವಾಗ ನಮಗೆ. ಸೊ ನೋಡ್ಬೋದು ಏನಾದರೂ. ಹೈವೇಯಿಂದ ದೂರನೂ ಇಲ್ಲ, ಲೈಕ್ ಹೊಸೂರು ರೋಡಿಂದ 6 ಕಿಲೋಮೀಟರ್ಸ್. 6 ಕಿಲೋಮೀಟರ್ ಇಲ್ಲಿಗೆ ಅಷ್ಟೇ, ಹೈವೇಯಿಂದ ದೂರನೂ ಇಲ್ಲ. ಇವಾಗ ಆನೇಕಲ್ ಹತ್ರನೇ ಆಲ್ಮೋಸ್ಟ್ 4000 ಸ್ಕ್ವೇರ್ ಫೀಟ್ ಓಡ್ತಾ ಇದೆ. 4000. ಅಲ್ಲಿ ಇನ್ನೊಂದು ಸೈಟ್ ಇದೆಯಂತೆ, ಅದು ನೋಡೋಣ. ಇದು ನಂದು ಅವರ ಅಣ್ಣನ ಮಗ ಹರ್ಷ. ಹಾಯ್ ಮಾಡು ಹರ್ಷ. ಹಾಯ್. ಬಾ. ಅವ್ರ ಮಾಮ ಅಂದ್ರೆ ಭಾರಿ ಇಷ್ಟ ಅವನಿಗೆ. ಮಾಮ ಅಂದ್ರೆ ಭಾರಿ ಇಷ್ಟ. ನಂದಿನಿ ಅವರ ಅಣ್ಣನ ಮನೆ ಇದು. ಮೇಲ್ಗಡೆ ಬಾಲ್ಕನಿ, ಟೆರೆಸ್ ಎರಡೂ ಒಂದೇ. ಬಟ್ ಎಷ್ಟು ಸಕ್ಕದಾಗಿದೆ ಗೊತ್ತಾ, ಒಂಥರ ಪೀಸ್ಫುಲ್ ಆಗಿದೆ. ನಾನು ನಿಮಗೆ ಈ ಕಡೆ ವ್ಯೂ ಮಾಡಿ ತೋರಿಸ್ತೀನಿ, ನೋಡಿ ಒಂದ್ಸಲ. ಈ ಸ್ವಿಂಗ್ ಇದೆ ಇಲ್ಲೊಂದು, ಏನು ಸಕ್ಕದಾಗಿದೆ ಅಂತೀರಾ? ಸ್ವಿಂಗ್. ಹಾಯ್ ಪುಟ, ಹಾಯ್ ಮಾಡು. ಹಾಯ್. ಒಂದ್ಸಲ ಈ ಬಾಲ್ಕನಿ ಮೇಕವ್ರದ್ದು ಡೀಟೇಲ್ ಆಗಿ ತೆಗಿತೀನಿ. ಇಲ್ಲೆಲ್ಲ ಗಿಡಗಳಿಟ್ಟಿದ್ದಾರೆ. ಹರ್ಷ, ಹಾಯ್ ಮಾಡು. ಹಾಯ್. ಹಾಯ್ ಮಾಡು. ಹಾಯ್ ಮಗ್ನೆ. ಚಿಕ್ಕ ಸ್ಪೇಸಲ್ಲಿ ಎಷ್ಟು ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ ಅಂತಂದರೆ, ಆರಾಮಾಗಿ ಒಂದು 3-4 ಜನ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಇಲ್ಲಿಂದ ಮೇಲ್ ಟೆರೆಸ್ಗೆ ಹಿಂಗಿದೆ ಸ್ಪೇಸು. ಬಾರ್ಬಿಕ್ಯೂ ಎಲ್ಲ ಮಾಡ್ಕೊಬೋದು. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಯಾವುದೋ ರೆಸಾರ್ಟ್ಗೆ ಹೋದಂಗಿದೆ ಇಲ್ಲಿ ಎನ್ವೈರ್ನಮೆಂಟು. ಇವಾಗ ಬಂದ್ವಿ ಮನೆ ಹತ್ರ. ಅಲ್ಲಿ ಸೈಟ್ ನೋಡಿಕೊಂಡು ಅಲ್ಲಿಂದ ನಂದಿನಿ ಅವ್ರ ಮಮ್ಮಿ ಮನೆ ಹತ್ರ ಹೋಗಿ ಅಲ್ಲೆಲ್ಲ ಒಂದು ವಿಸಿಟ್ ಮಾಡಿಕೊಂಡು ಫೈನಲಿ ಬರ್ತಾ ಇವಾಗ ಏನಾದರೂ ತಿನ್ಬೇಕು ಅನಿಸ್ತು ಚಿಲ್ಲಾಗಿ. ಸೊ ಅರುಣ್ ಐಸ್ ಕ್ರೀಮ್ ಹತ್ರ ಬಂದ್ವಿ. ಅರುಣ್ ಐಸ್ ಕ್ರೀಮ್ ಇಲ್ಲೇ ಇರೋದು, ಇದ್ರ ಹಿಂದೆ ನಮ್ಮ ಮನೆ ಇರೋದು. ಸೊ ಇಲ್ಲಿಗೆ ಬಂದು ಇವಾಗ ಹೋಗಿ ತಿನ್ನಬೇಕು. ಇವತ್ತಿನ ಬ್ಲಾಗು ಅರುಣ್ ಐಸ್ ಕ್ರೀಮ್ ತಿನ್ಕೊಂಡು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.